ಚಳಿಗಾಲಕ್ಕಂತೂ ಖಡಕ್ ಕರಿಮೆಣಸಿನ ಸಾರು ನೋಡಿ, ಕಲರ್ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಖಡಕ್ ಉಂಟಂತೇಳಿ. ಫ್ರೆಂಡ್ಸ್, ನಾನಿವತ್ತು ಖಡಕ್ ಕರಿಮೆಣಸಿನ ಸಾರು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಇದಂತೂ ಈ ಚಳಿಗಾಲಕ್ಕೆ ಕಾಡುವಂತಹ ಗಂಟ್ಲು ನೋವು, ಗಂಟ್ಲು ಕೆರೆತ, ಹಾಗೆಯೇ ಸ್ವರ ಚೇಂಜ್ ಆಗುವಂತಹ ಸಮಸ್ಯೆಗೆ ರಾಮಬಾಣದ ಥರ ಕೆಲಸ ಮಾಡ್ತದೆ. ನನಗೂ ಕೂಡ ಇವತ್ತು ಸ್ವಲ್ಪ ಸ್ವರ ಚೇಂಜ್ ಆಗಿದೆ, ಹಾಗಾಗಿ ನಾನು ಇವತ್ತು ಆ ಸಾರನ್ನು ಮಾಡಿ ಸೇವಿಸ್ತಾ ಇದ್ದೇನೆ. ಹಾಗಾಗಿ ನಿಮಗೆ ಕೂಡ ಈ ವಿಡಿಯೋ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಜಟ್ಪಟ್ ಕರಿಮೆಣಸಿನ ಸಾರಿಗೆ ಫಸ್ಟಿಗೆ ಉಂಟಲ್ಲ, ನಾವು ಕರಿಮೆಣಸು ಹಾಗೆಯೇ ಜೀರಿಗೆಯನ್ನು ಚೆನ್ನಾಗಿ ಹುರಿಬೇಕು, ಡ್ರೈ ಆಗಿ ಹುರಿಬೇಕು. ನಾನಿಲ್ಲಿ 1 ಚಮಚದಷ್ಟು ಕರಿಮೆಣಸನ್ನ ತಗೊಂಡಿದ್ದೇನೆ. ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ, ಹಾಗೆ ಚೆನ್ನಾಗಿ ಹುರಿಬೇಕು. ಕರಿಮೆಣಸನ್ನು ಒಂದು ತಟ್ಟೆಗೆ ಹಾಕೊಳ್ಳುವ. ನೋಡಿ, ಇಷ್ಟು ಹುರಿಬೇಕು. ಒಂದು 2 ರಿಂದ 3 ನಿಮಿಷ ಹುರಿದರೆ ಸಾಕು. 1 ಚಮಚ ಜೀರಿಗೆ, ಎರಡನ್ನು ಕೂಡ ಸಪರೇಟಾಗಿ ಹುರ್ಕೋಬೇಕು. 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಳ್ಳುವ. ಕರಿಮೆಣಸು ಹಾಗೆಯೇ ಜೀರಿಗೆ ಎರಡನ್ನು ಒಟ್ಟಿಗೆ ಹಾಕಿ ಪುಡಿ ಮಾಡುವ. ಇದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಮಿಕ್ಸಿಗೆ ಹಾಕಿದರೆ ಚೆನ್ನಾಗಿ ಪುಡಿ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ಕುಟಾಣಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟಾಯಿತು. ಇನ್ನೂ ಕೂಡ ಪೌಡ್ರ್ ಆಗಬೇಕು. ನೋಡಿ, ಇಷ್ಟು ಪೌಡರ್ ಆಗಿದೆ. ಇದನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡುವ. ಕರಿಮೆಣಸಿನ ಸಾರು ಮಾಡಲಿಕ್ಕೆ ಭಾರಿ ಸುಲಭ. ಕೆಲವು ಸಾಮಗ್ರಿಗಳನ್ನು ಹಾಕಿ ಸಾರು ಮಾಡಲಿಕ್ಕೆ. ನಾನು ಸಾರು ಮಾಡಲಿಕ್ಕೆ ಬೇಕಾಗಿ ಇಲ್ಲೊಂದು 2 ಲೋಟದಷ್ಟು ನೀರಿಟ್ಟಿದ್ದೇನೆ, ಅದು ಬಿಸಿ ಆಗ್ತಾ ಉಂಟು. ನೋಡಿ, ಆ ನೀರಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯ ನೀರನ್ನು ಹಾಗೆ ಹಾಕೋಬೇಕು. ಚಿಟಿಕೆ ಇಂಗನ್ನು ನೀರಲ್ಲಿ ಕಲಡಿಸಿಟ್ಟಿದ್ದೇನೆ, ಆ ನೀರನ್ನು ಕೂಡ ಹಾಕೋತೇನೆ. ಬೆಲ್ಲ ಕರಗೋ ತನಕ ಚೆನ್ನಾಗಿ ಸ್ವಲ್ಪ ಕುದಿಸುವ. ಈ ಚಳಿಗಾಲಕ್ಕಂತೂ ಈ ಥರ ಸಾರಲ್ಲಿ ಊಟ ಮಾಡಿದರೆ ಭಾರಿ ಒಳ್ಳೆಯದಾಗ್ತದೆ. ಅಂದರೆ ಈ ಚಳಿಗಾಲಕ್ಕೆ ಗಂಟ್ಲು ಕೆರೆತ, ಹಾಗೆಯೇ ಕಿಚ್ಕಿಚ್ಚಾಗೋದು, ವಾಯ್ಸ್ ಹೋಗೋದು, ಆ ಥರ ಸಮಸ್ಯೆ ಎಲ್ಲ ತುಂಬ ಇರ್ತದೆ. ಹಾಗಿರಬೇಕಾದ್ರೆ ಈ ಥರ ಒಂದು ಸಾರು ಮಾಡಿ ನಾವು ಸೇವಿಸಿದರೆ, ಅನ್ನದಲ್ಲಿ ಹಾಕಿ ಇದನ್ನು ಸೇವಿಸಬೇಕು, ತುಂಬ ಚೆನ್ನಾಗಿರ್ತದೆ. ನಂದು ಕೂಡ ಸ್ವಲ್ಪ ಸ್ವರ ಹೋದಾಗೆ ಆಗಿದೆ. ನಾನು ಅದಕ್ಕೆ ಈ ಥರ ಸಿಂಪಲ್ ಆದ ಸಾರು ಮಾಡಿಕೊಂಡೆ. ಅಂದರೆ ಇದರಲ್ಲಿ ಕರಿಮೆಣಸೆಲ್ಲ ಹಾಕ್ತೇವೆ ನೋಡಿ. ಕರಿಮೆಣಸು ಈ ಗಂಟ್ಲು ಕೆರೆತ ಹಾಗೆಯೇ ವಾಯ್ಸ್ ಹೋಗೋದಕ್ಕೆಲ್ಲ ಭಾರಿ ಒಳ್ಳೆಯದಾಗ್ತದೆ. ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿರ್ತದೆ, ಖಾರ ಖಾರ ಆಗಿ. ದೊಡ್ಡವರಿಗಂತೂ ಒಳ್ಳೆಯದಾಗ್ತದೆ, ಮಕ್ಕಳಿಗೆ ಸ್ವಲ್ಪ ಖಾರ ಆಗ್ಬೋದು. ಅಂದರೆ ಕರಿಮೆಣಸು ಹಾಕೋದ್ರಿಂದ ಸ್ವಲ್ಪ ಖಾರ ಖಾರ ಇರ್ತದೆ. ಬೆಲ್ಲ ಚೆನ್ನಾಗಿ ಕಲಡಿದೆ. ಇನ್ನಿದಕ್ಕೆ ಪೌಡ್ರನ್ನು ಹಾಕ್ಕೊಳ್ಳುವ. ಜೀರಿಗೆ ಮತ್ತು ಕರಿಮೆಣಸಿನ ಪೌಡರ್. ಇದೀಗ ಒಳ್ಳೆ ಕುದಿ ಬರಬೇಕು. ಸ್ವಲ್ಪ ಹುಳಿ ಕಲರ್ ಮಿಕ್ಸ್ ಆಗಿದೆ. ಹಾಗೆಯೇ ಕರಿಮೆಣಸು ಹಾಕಿದರೆ ಮತ್ತೆ ಕೂಡ ಬ್ಲ್ಯಾಕ್ ಆಗ್ತದೆ ನೋಡಿ ಸಾರು. ನೋಡಿ, ಸಾರು ಗಳಗಳ ಕುದೀತಾ ಉಂಟು. ಆಲ್ಮೋಸ್ಟ್ ಆಗಿದೆ ಇದು. ಇನ್ನಿದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡುವ. ಒಗ್ಗರಣೆ ಆಪ್ಷನಲ್, ಬೇಕಾದರೆ ಕೊಡ್ಬೋದು ಅಥವಾ ಹಾಗೆ ಕೂಡ ಅದನ್ನು ಸೇವಿಸ್ಬೋದು. ಸಿಂಪಲ್ ಆದ ಒಗ್ಗರಣೆಗೆ 1 ಚಮಚದಷ್ಟು ತೆಂಗಿನೆಣ್ಣೆನ ಹಾಕ್ತೇನೆ, ಅರ್ಧ ಚಮಚದಷ್ಟು ಸಾಸಿವೆ, 1 ಎಸಳು ಕರಿಬೇವು, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸುವ. ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ, ಅದರ ಪರಿಮಳ ಕೂಡ ಚೆನ್ನಾಗಿರ್ತದೆ. ಇಲ್ಲಿಗೆ ನಮ್ಮ ಕರಿಮೆಣಸಿನ ಸಾರು ರೆಡಿ ಆಯಿತು. ಹೇಗೆ ಕಾಣ್ತಾ ಉಂಟು ನೋಡಿ. ತುಂಬ ಸಿಂಪಲಾಗಿ ಕೆಲವು ಸಾಮಗ್ರಿಗಳನ್ನು ಬಳಸಿಕೊಂಡು ಮಾಡಿದಂತಹ ಸಾರು. ಚಳಿಗಾಲಕ್ಕಂತೂ ಖಡಕ್ ಕರಿಮೆಣಸಿನ ಸಾರು ನೋಡಿ, ಕಲರ್ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಖಡಕ್ ಉಂಟಂತೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಖಡಕ್ ಕರಿಮೆಣಸಿನ ಸಾರು ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆ ಕಲರ್ ನೋಡ್ತಾ ಇರುವಾಗಲೇ ಗೊತ್ತಾಗ್ಬೋದು ಖಡಕ್ ಆಗಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಿಗಾದರೂ ಈ ಗಂಟಲು ನೋವಿನ ಸಮಸ್ಯೆ ಹಾಗೆಯೇ ಸ್ವರ ಚೇಂಜ್ ಆಗುವಂಥ ಸಮಸ್ಯೆ ಇದ್ದರೆ ಅವರಂತೂ ಖಂಡಿತ ಈ ಸಾರನ್ನು ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.